ಬೆಂಗಾಲಲ್ಲಿ 40,000 ಬೂತ್ ಇದೆ. ಅದರಲ್ಲಿ 12,000 ಬೂತ್ ಮೋಸ್ಟ್ ಸೆನ್ಸಿಟಿವ್. ಆ ಸೆನ್ಸಿಟಿವ್ ಅಂತ ಮಾಡಿದ್ದು ಈ ಕಾಂಗ್ರೆಸ್, ಲೆಫ್ಟ್, ಟಿಎಂಸಿ ಅವ್ರ ಜೊತೆಗೇನೆ ನಾವು ಎಲ್ಲಾ ಕಡೆನೂ ನಾವು ಇದನ್ನ ಬ್ಯಾಲೆಟ್ ಅಮಿತ್ ಶಾ ಎಲೆಕ್ಷನ್ ನಡೆಸ್ತಾ ಇರೋದು, ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನೀವು ಗುಗ್ಗು ತರ ಆಡ್ಬೇಡಿ. ನಿಮ್ಮ ರಾಹುಲ್ ಗಾಂಧಿ ಗುಗ್ಗು ತರ ಮಾತಾಡ್ಬೇಡಿ. ಇವರು ಹಾಳು ಮಾಡಿದವರು, ನೀವು ಹಾಳು ಮಾಡಿದವರು, ನೀವು ಕರೆಕ್ಟ್ ಆಗಿ ಮಾತಾಡಿ. ನೀವು ಒಂದು ಇದರಲ್ಲಿ ಒಂದು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಬಿಜೆಪಿ ಜಟಾಪಟಿ ಜೋರಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ಬಿಜೆಪಿ ಟಫ್ ಫೈಟ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 102 ಕ್ಷೇತ್ರಗಳಲ್ಲಿ ಟಿಎಂಸಿ ಮುನ್ನಡೆ, 102 ಕ್ಷೇತ್ರದಲ್ಲಿ ಡಿಡಿ ಮುನ್ನಡೆಯನ್ನ ಪಡಿತಾ ಇರುವಂತ ಬಂಗಾಳದಲ್ಲಿ ಈಗ ಆಲ್ರೆಡಿ 102 ಸೀಟಿನತ್ತ ಡಿಡಿ ಪಕ್ಷ ಹೋಗ್ತಾ ಇದೆ. ಟಿಎಂಸಿ ಬಿಜೆಪಿ ಭಾರಿ ಮುನ್ನಡೆಯಲ್ಲಿ ಇದೆ. ಬಂಗಾಳದಲ್ಲಿ 75 ಕ್ಷೇತ್ರಗಳಲ್ಲಿ ಬಿಜೆಪಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಟಿಎಂಸಿ ನೇರ ಫೈಟ್. ಎಸ್, ರೋಚಕ ಫೈಟ್. ಎಕ್ಸ್ಪೆಕ್ಟ್ ಮಾಡಿರೋ ತರನೇ ನೆಕ್ ಟು ನೆಕ್ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆಲ್ಮೋಸ್ಟ್ ನೆಕ್ ಟು ನೆಕ್ ಫೈಟ್ ಅನ್ನ ಕೊಡ್ಲಾಗ್ತಾ ಇರುವಂತದ್ದು. ಮೋದಿ ವರ್ಸಸ್ ದೀದಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಏನು ಕೆಲವೇ ಕ್ಷಣದಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ ಫುಲ್ಲಿ ಆಗಿ. ಈಗ ಮುನ್ನಡೆ ಮತ್ತು ಹಿನ್ನಡೆಯನ್ನ ನಾನು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೆ. ನನಗೊಂದು 5 ನಿಮಿಷ ಟೈಮ್ ಕೊಟ್ಟರು. ಈಗ ನಾನು ವಾಸುದೇವ್ ಸರ್ ಹತ್ರ ಮಾತಾಡ್ಬೇಕು. ಎಸ್ ವಾಸುದೇವ್ ಸರ್, ವೆಸ್ಟ್ ಬೆಂಗಾಲ್ ನೋಡ್ತಾ ಇರೋದು ಗೊತ್ತಾಗ್ತಿದೆ ಯಾವ ರೀತಿಯಾಗಿ ಮುನ್ನಡೆ ಪಡೆದುಕೊಳ್ತಾ ಇದೆ ಟಿಎಂಸಿ ಅಂತ ಹೇಳಿ. ನಿಮ್ಮ ಪ್ರಕಾರ ದೀದಿ ಈಗಲೂ ಕೂಡ ಗೆಲ್ತಾರ ಅಥವಾ ಬಿಜೆಪಿ 75 ಕೂಡ ಮತ್ತೆ ಇನ್ನು ಸಾಕಷ್ಟು ನಂಬರ್ಗಳನ್ನು ತೆಗೆದುಕೊಂಡು ಅದು ಗೆಲ್ಲುತ್ತೆ? ಮೇಡಮ್, ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಲ್ ಒಳಗೆ ಖಾತೆನೇ ತೆಗೆದಿರಲಿಲ್ಲ. 2021ರಲ್ಲಿ ಅವರು ಶತಾಯ ಅಂತೇಳಿ ಲೋನ್ ವರ್ಕ್ ಮಾಡಿ ಒಂದು 70 ಚಿಲ್ಡ್ರನ್ನು ತೊಗೊಂಡ್ರು. ಕರೆಕ್ಟ್ ಏನ್ರಿ? 27 ತೊಗೊಂಡ್ರು. ಆ ಏನೇಲಿ ಇನ್ನೊಂದೇನು ಅಂತಂದರೆ, ಈ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಎಡಪಂಥೀಯರು ಮತ್ತು ಕಾಂಗ್ರೆಸ್ ಏನಿದೆ, ಇಟ್ಸ್ ಆಲ್ ಶಿಫ್ಟೆಡ್ ಓರಿಯೆಂಟೆಡ್ ಪಾರ್ಟೀಸ್. Congress was ruling once upon a time, 1947, till couple of years they were ruled. ಪಟಪತೆ ಒಂಥರ ಜಾಗ ಇದೆಯಲ್ಲ ವೆಸ್ಟ್ ಬೆಂಗಾಲ್, ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಡೇ, ಅದನ್ನು ಬಿಟ್ಕೊಡೋಕೆ ಯಾರಿಗೂ ಬಿಟ್ಕೊಡೋಕೆ ಒಳ್ಳೆ ಇಲ್ಲ. ಸುಮಾರು ವರ್ಷಗಳ ಕಾಲ ಆಳಿದ್ರು. ಸಿದ್ಧಾರ್ಥ ರೈ, ಸಿದ್ಧಾಚಾರ್ಯವರು, ಭಟ್ಟಾಚಾರ್ಯವರೆಲ್ಲ ಇದ್ದರು. ಅದನಂತರ ಎಡಪಂಥೀಯರ ಕೈವಶ ಆಯಿತು. ಅದಾದ ಮೇಲೆ ಕಾಂಗ್ರೆಸ್ಸಿನಿಂದ ಟಿಸಿಲ್ ಹೊಡೆದು, ಕಾಂಗ್ರೆಸ್ಸಲ್ಲಿ ಇದ್ದವ್ರು ಇವರು ಯಾರು, ಮಮತಾ ಬ್ಯಾನರ್ಜಿ, ಟಿಸಿಲ್ ಹೊಡೆದು ಟಿಎಂಸಿ ಅಂತ ಮಾಡಿ, ಟಿಎಂಸಿ ಅಂತ ಅದು ಅಂದರೆ ತೃಣಮೂಲ ಕಾಂಗ್ರೆಸ್ ಅಂತ, ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಅಂತ ಮಾಡಿಕೊಂಡು ಆಕೆ ಎಷ್ಟು ಜನ ಪ್ಲಾಂಟಿಂಗ್ ಮಾಡೋದು ಅಂತದ್ದು. ಏನಾದರೂ ಕೂಡ ನರೇಂದ್ರ ಮೋದಿಯವರು ಇತ್ತೀಚೆಗೆ ಏನು ಬಂದಿದ್ದಾರೆ ಒಂದು ಅಧಿಕಾರಾವಸ್ಥೆಗೆ, ಅಂದರೆ ರಾಷ್ಟ್ರದ ರಾಜಕಾರಣಕ್ಕೆ ಬಂದಿದ್ದಾರೆ. ಅದಕ್ಕೆ ಮುಂಚೆನೇ ಆಕೆ ಶಿ ವಾಸ್ ಆಲ್ಸೋ ರೂಲ್ಡ್ ದಿ ಫೆಡರಲ್ ಆಫ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ಗೆ ಫೆಡರಲ್ ಒಂಥರ ಈ ಪಟ್ಟಾಭಿಷೇಕ್ತ ಇರತಕ್ಕಂಥ ರಾಣಿ ಅಂತಾರಲ್ಲ, ಹಾಗೆ ಅವ್ರು ಏನು ಮಾಡಿದ್ರು ಅಂತಂದರೆ ಅದಕ್ಕೆ ಪ್ಲಾಂಟಿಂಗ್ ಪ್ರೋಗ್ರಾಮ್ ಭಾಳ ಚೆನ್ನಾಗಿ ಮಾಡಿದ್ಲು. ಆಕೆ ಹೋಗ್ಲೇಬೇಕು. ಒಂದು ಮಾತು ಏನು ಅಂತಂದರೆ, ಅಂಥ ಒಂದು ಗಟ್ಟಿಯ ಭಾರತೀಯ ಜನತಾ ಪಾರ್ಟಿಯನ್ನು ಎದುರಿಸೋದಕ್ಕೆ ಆಕೆ ಪ್ಲಾಂಟೆಡ್ 15 ವರ್ಷದಿಂದಲೇ ಪ್ಲಾಂಟ್ ಮಾಡ್ಕೊಂಡು ಬಂದಾಕೆ. ಇವತ್ತೇನು ಸ್ಲೋಗನ್ ನೀವು ಹೊರಗಡೆ ಇರ್ತೀರಿ? ತಮಿಳುನಾಡಿನಲ್ಲಿ ಸರ್, ಒಂದು ನಿಮಿಷ. ತಮಿಳುನಾಡಿನಲ್ಲಿ ಟಿವಿಕೆ 6 ಕ್ಷೇತ್ರಗಳಲ್ಲಿ ಮುನ್ನಡೆ. ತಮಿಳುನಾಡಿನಲ್ಲಿ ಟಿವಿಕೆ 6 ಕ್ಷೇತ್ರಗಳಲ್ಲಿ ಮುನ್ನಡೆ. ಟಿವಿಕೆ ಹಾಗೂ ಎಐಎಡಿಎಂಕೆ ಮುನ್ನಡೆ. 6 ಕ್ಷೇತ್ರಗಳಲ್ಲಿ ಎಐಎಡಿಎಂಕೆ ಮುನ್ನಡೆಯನ್ನ ಸಾಧಿಸಿದೆ. ಪೆರಂಬೂರಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಭಾರಿ ಹಿನ್ನಡೆಯಾಗಿದೆ. ತಿರುಚಿಯಲ್ಲೂ ನಟ ವಿಜಯ್ಗೆ ಹಿನ್ನಡೆ ಈಗ ಗೊತ್ತಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ತಮಿಳುನಾಡಿನಲ್ಲಿ ಟಿವಿಗೆ 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಎಸ್ ವೀಕ್ಷಕರೇ, ತಮಿಳುನಾಡಿನ ಒಂದು ಎಲೆಕ್ಷನ್
ಈಗ ಆಲ್ರೆಡಿ ರಿಸಲ್ಟ್ ಎಣಿಕೆ ಮಾಡಲಾಗ್ತಾ ಇದೆ. ಮತವನ್ನ ಎಣಿಕೆ ಮಾಡಬೇಕಾದ್ರೆ ಪೆರಂಬೂರಿನಲ್ಲಿ ಟಿವಿಗೆ ಮುಖ್ಯಸ್ಥ ವಿಜಯ್ಗೆ ಹಿನ್ನಡೆ ಅಂತ ಗೊತ್ತಾಗಿದೆ. ವಿಜಯಲ್ಲೂ ಕೂಡ ಹಿನ್ನಡೆ ಸಾಧಿಸಿದಂತಹ ವಿಜಯ್ ಎಸ್ ವೀಕ್ಷಕರೇ ಅದ್ರ ಬಗ್ಗೆ ಮಾತನಾಡ್ತಾ ಇದೆ. ಎಸ್, ನಾವು ವೆಸ್ಟ್ ಬೆಂಗಾಲ್ ಸ್ವಲ್ಪ ಕಾಲ ಅದನ್ನು ನೇಪಥ್ಯಕ್ಕಿಟ್ಟು ಈ ಇದ್ರ ಬಗ್ಗೆ ತಮಿಳುನಾಡು ಬರೋಣ. ಈಗ ತಮಿಳುನಾಡಿನ ಒಂದು ದ್ರಾವಿಡ ಪರಂಪರಾ ಮತ್ತು ಬದಲಾವಣೆ ಪರಂಪರೆ ಚಿತ್ರ ಅದು ಎರಡು ಪಾರ್ಟಿ ಅವಲ್ಲಿ ಇರುತ್ತೆ. ಅವಾಗ ಜಯಲಲಿತಾ ಇದ್ದಾಗ ADMK ಮತ್ತು ಕರುಣಾನಿಧಿ ಏನಿದೆ ಅದು ಆ ಒಂದು ಸಂಘಟನೆ DMK ಅದೊಂಥರ ಅದು ದ್ರಾವಿಡ ಪರಂಪರೆಯನ್ನ ಇಟ್ಕೊಂಡು ಅವರು ದ್ರಾವಿಡ ತಮಿಳು ಅಸ್ಮಿತೆ ಇಟ್ಕೊಂಡು ಕೂಡ ಅವರು ಇಡೀ ತಮಿಳುನಾಡನ್ನು ಕ್ಯಾಪ್ಚರ್ ಮಾಡ್ಕೊಂಡ್ರು. ಅದು ಜಯಲಲಿತಾ ಆಗ್ಬೋದು. ಈ ಒಂದು ಕಡೆ ಒನ್ ಟರ್ಮಲ್ಲಿ ಅವರು, ಒಂದು ಟರ್ಮಲ್ಲಿ ಇವರು. ಆಮೇಲೆ ಇನ್ನೊಂದು ಏನಂದ್ರೆ ತಮಿಳುನಾಡನ್ನು ವಿಚಿತ್ರವಾದ ಪರಿಪಾಠ ಇದೆ. ಬಹಳ ಜನ ಸಿನಿಮಾ ನಟರು ಬಂದೋದ್ರು. ಕಮಲ್ ಹಾಸನ್ ಆಗಿರ್ಬೋದು, ರಜನಿಕಾಂತ್ ಆಗಿರ್ಬೋದು, ನಳಿನಿಕಾಂತ್ ಆಗಿರ್ಬೋದು, ಸುಮಾರು ಜನ ಆಳಿದ್ರು. ಯಾರು ಕೂಡ ಅದನ್ನು ಸಕ್ಸಸ್ಫುಲ್ ಆಗಲಿಲ್ಲ. ಬಿಕಾಸ್ ಅಲ್ಲಿ ಜನಗಳೇ ವಿಚಿತ್ರವಾದ ಮೈಂಡ್ಸೆಟ್ ಅವರು. ತಮಿಳು ಅಸ್ಮಿತೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಟರ್ನ್ ಆಗ್ಬಿಡ್ತಾರೆ. ವಿಜಯ್ ಇದು ಆ ಥರದ್ದು ಯಾವುದೂ ಇಲ್ಲ. ಅದು ಅಭಿಯಾನ ಸಿದ್ಧಾಂತ ಯಾವುದಿಲ್ಲ. ಏನಂತಂದ್ರೆ ಹಿ ವಾಸ್ ಓನ್ಲಿ ಅಟ್ರಾಕ್ಟಿಂಗ್ ದಿ ಯೂತ್. ಯುವಜನ ಸಮುದಾಯವನ್ನು ಅಟ್ರಾಕ್ಟ್ ಮಾಡ್ತಿದ್ದ ಹೊರತು ಇಲ್ಲಿ ಏನಂತಂದ್ರೆ ರಿಸಲ್ಟ್ ಇದೆಯಲ್ಲ, ರಿಸಲ್ಟ್ ಏನ್ ಬರುತ್ತಲ್ಲ. ನಾನು ಇವತ್ತು ಇದನ್ನ ಇನ್ನೂ ರಿಸಲ್ಟ್ ಬರಕ್ ಮುಂಚೆ ಹೇಳ್ಬಿಡ್ತೀನಿ ಹೇಳಿ. ವಿಜಯ್ ಅವರ ಪಕ್ಷ ಏನಿದೆಯಲ್ಲ ಅದು ಒಂದು 10 ನಂಬರ್ಸ್ ಕೂಡ ದಾಟಲ್ಲ ಅದು. ಎಸ್, ಪ್ರಸಾದ್ ಅವರೇ, ವಿಜಯ್ ಪ್ರಸಾದ್ ಅವರೇ, ಈಗ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತನಾಡೋಣ. ಏನು ಅಂತಂದ್ರೆ ಆಲ್ರೆಡಿ 2 ಒಂದು ಮುನ್ನಡೆಯಲ್ಲಿ ಇದೆ. ಸೊ ಈಗ 75 ನೋಡಿ, ನಾನು ಅವಲನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇದೆಲ್ಲ ಕಲ್ವಿಯಲ್ಲಿ ಸೇರಂದ ತಮಿಳುನಾಡಿನ ಡ್ರಾಮಾ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೇನೆ. ಅದರಲ್ಲಿ ಡೆವಲಪ್ಮೆಂಟ್, ಸ್ಟೆಬಿಲಿಟಿ, ವಿಕಸಿತ வேலை வாய்ப்பு கிடைக்கணும் அப்படினா நாங்க கொடுக்காத வருமானமா நாங்க கொடுக்காத வேலையா அப்படிங்கிறது ಜನಗಳಿಗೆ எத்தனையோ லட்சம் காலி பணியிடங்கள் நிரப்புவோம்னு வாக்குறுதி கொடுத்துட்டு ஆட்சிக்கு வந்தீங்க. எத்தனை லட்சம் காலி பணியிடங்களை நிரப்புனீங்க? ಇದರಿಂದ ಅಧಿಕಾರ ಅಟ್ಲೀಸ್ಟ್ 1 ಲಕ್ಷ ಖಾಲಿ ಪಣಿಯಿಡಗಳಾದ ನಿರಪಣೆಗೆ ಭರವಸೆ ಕೊಟ್ವಿ. ಇದೆಲ್ಲ சொல்லிட்டு ಮಕ್ಕಳ ಏಮಾತ್ರಕ್ಕೆ ಯಾರೋಡ ಆಚಿಲಂಗ ಇದು ಬಂಗಾಲ್ ಅಂತ ಕೊಡ್ತಾ ಇದೀವಿ. ಆಯ್ತಾ? ಆಮೇಲೆ ಜೊತೆಗೆ ಬೆಂಗಳೂರಿಗೆ ಪಾದಕಾಪಿಲ್ಲ, ಸಟ್ಟ ಮುಳುಗ ಸರಿಯಾ ಇಲ್ಲ ಅಂದ್ರೆ ಹೊರಗೆ ಹೋಗಿರೋ ಇಂಡಸ್ಟ್ರಿಗಳನ್ನ ಬೆಂಗಳೂರು ಪಾದಕಾಪದ ಅಧಿಕமாக ಬೆಂಗಾಲಲ್ಲಿ ತರೋಣ ಅಂತ ಇದು ಮಾಡ್ತಾ ಇದೀವಿ. ನಾವು ಇಷ್ಟೆಲ್ಲ ಹೇಳ್ತಾ ಇರಬೇಕಾದ್ರೆ ಜನ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಬರೋದಕ್ಕೆ ಯಾಕೆ ಜನಗಳಿಗೆ ಅನ್ಸುತ್ತೆ, ಓಕೆ ಈ ಸರ್ಕಾರ ಮಾಡ್ತಾ ಇಲ್ಲ, ಸರಿಯಾಗಿ ಮಾಡ್ತಾ ಇಲ್ಲ, ನಾವು ಒಂದು ಬೇರೆ ತರಬೇಕು, ಆಲ್ಟರ್ನೇಟ್ ತರಬೇಕು ಅಂತ ಇದು ಮಾಡ್ತಾ ಇದೀವಿ. ನೀವು ಅದರದ್ದೇನೆ ನಾನು ಸ್ವಲ್ಪ ಅನಾಲಿಸಿಸ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ನೀವು ನೋಡ್ತು ಅಂದರೆ TMC ಅವರು, ಮಮತಾ ಬ್ಯಾನರ್ಜಿ ಅವರು ಬರೀ ನೆಗೆಟಿವ್ ಕ್ಯಾಂಪೇನ್ ಮಾಡ್ತಾ ಇದ್ರು. ಆಯ್ತಾ? ಅವ್ರ ಜೊತೆಗೆ ಬಂದು ನಿಂತ್ಕೊಂಡವರು, ಅವ್ರ ಜೊತೆಗೆ ಕ್ಯಾಂಪೇನ್ ಮಾಡೋದಕ್ಕೆ ಯಾರು ಗೊತ್ತಾ ಬಂದು ನಿಂತ್ಕೊಂಡಿದ್ದು? ತೇಜಸ್ವಿ ಯಾದವ್, ಅರವಿಂದ್ ಕೇಜ್ರಿವಾಲ್, ಅಖಿಲೇಶ್ ಯಾದವ್, ಇಂಥವ್ರು ಬಂದು ಅವ್ರ ಜೊತೆ ಮಾಡ್ಕೊಂಡವ್ರು. ಅದ್ರ ಜೊತೆಗೇನೆ ಈ ಸರಿ ನೆಗೆಟಿವ್ ಫ್ಯಾಕ್ಟರ್ ಯಾವ್ದು TMCಗೆ ತುಂಬಾ ಹೊರತ ಬಿಡ್ತಾ ಇರೋದು ಅಂತಂದ್ರೆ ಸಂದೇಶ್ ಖಾಲಿ, ಆಮೇಲೆ RG ರೇಪ್ ಕೇಸ್. ಇದರಲ್ಲಿ TMC ಅವರು ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಅಲ್ಲಿ ಅವರು ವಿಕ್ಟಿಮ್ಸ್ ಜೊತೆ ನಿಲ್ಲಿಲ್ಲ, ಪರ್ಪೆಟ್ರೇಟರ್ಸ್ ಯಾರು ಅದನ್ನ ರೇಪ್ ಮಾಡಿದ ಅವ್ರ ಜೊತೆ ನಿಂತ್ಕೊಂಡ್ರು. RG ಕಾರ್ ರೇಪ್ ಕೇಸಲ್ಲಿ ಪ್ರಿನ್ಸಿಪಾಲ್ ಜೊತೆ ನಿಂತ್ಕೊಂಡ್ರು. ಸಂದೇಶ್ ಖಾಲಿ ಜೊತೆ ಯಾರು ಅದನ್ನ ಹಿಂಸೆ ಮಾಡಿದ ಅವ್ರ ಜೊತೆ ನಿಂತ್ಕೊಂಡ್ರು. ಇದೆಲ್ಲಾನು ಜನಗಳು ನೋಡ್ತಾ ಇದ್ದಾರೆ. ಇವ್ರಿಗೆ ಇದರಲ್ಲಿ ಏನಾಗಿದೆ ಅಂತಂದ್ರೆ ಬಂಗಾಲಲ್ಲಿ ದಿನ ಬೆಳಗಾದ್ರೆ ಗೂಂಡಾಗರ್ದಿ, ದಿನ ಬೆಳಗಾದ್ರೆ ಎಕ್ಸ್ಟಾರ್ಷನ್, ದಿನ ಬೆಳಗಾದ್ರೆ ಇದು ಇಷ್ಟೇನ ಒಂದು ಆಡಳಿತ ಅಂತಂದ್ರೆ ನೀವು ವೋಟ್ ಮಾಡ್ತೀನಿ ಅಂತ ಹೇಳಿದವಾಗ, ವೋಟ್ ಮಾಡಕ್ ಬರ್ತೀನಿ ಅಂತ ಹೇಳಿದವಾಗ ಕೊನೆಗೆ ಇಂಟಿಮಿಡೇಷನ್ ಮಾಡೋದು, ಅವ್ರಿಗೆ ಭಯ ಹುಟ್ಟಿಸೋದು. ನೀವು BJP ವೋಟ್ ಮಾಡ್ತದೆ. ಇದನ್ನ ನಾವು ಹೇಳ್ತಾ ಇಲ್ಲ, ಕ್ಯಾಮರಾ ಮುಂದೆ ಲೈವ್ ಆಗಿ ಎಷ್ಟೋ ಚಾನೆಲ್ಗಳು ನಿಮ್ಮನ್ನು ಸೇರಿಸಿ, ನಿಮ್ಮ ಸ್ಪೀಡ್ ನ್ಯೂಸ್ ಅನ್ನು ಸೇರಿಸಿ ಎಷ್ಟೋ ಚಾನೆಲ್ ತೋರಿಸಿದ್ದಾರೆ. ಅವರು ನಿಂತ್ಕೊಂಡು ಇಂಟಿಮಿಡೇಟ್ ಮಾಡೋದು, ಭಯ ಹುಟ್ಟಿಸೋದು. ನೀವು TMCಗೆ ಹಾಕ್ತಂದ್ರೆ ಮನೆಗೆ ಹೋಗಲ್ಲ, ನಿಮ್ಮನ್ನು ಸಾಯಿಸ್ತೀವಿ ಅಂತ ಹೇಳ್ತಾರಲ್ಲ. ಇದು ದಿಸ್ ಇಸ್ ವಾಟ್. ಎಸ್ ಕುಮಾರ್ ಸರ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅವ್ರು ನೀಟಾಗಿ ಹೇಳ್ತಾ ಇದ್ದಾರೆ, ರೇಪ್ ಮಾಡೋರ್ ಜೊತೆಗೆ ನಿಂತ್ಕೊಂಡಿದೆ ಕಾಂಗ್ರೆಸ್, ಹೆಂಗ್ ಗೆಲ್ಸ್ಕೊಂಡ್ ಬರ್ತಾರೆ ಜನ ಅಂತ ಹೇಳಿ. ಅದಕ್ಕೆ ಮುಂಚೆ ಅವ್ರು ಆಗ್ಲೇ ಹೇಳಿದ ಮಾತಿಗೆ ಒಂದು ಉತ್ತರ ಕೊಟ್ಬಿಡ್ತೇನೆ. ಚುನಾವಣಾ ವ್ಯವಸ್ಥೆಯನ್ನು ನಾಶಪಡಿಸಿದವರು ನಾವಲ್ಲ ಅಂತ ಅವರು ಹೇಳ್ತಿದ್ದಾರೆ. ವ್ಯವಸ್ಥೆಯನ್ನು ಇಡೀ
ಭಗ್ನಗೊಳಿಸಿದವ್ರೆ. TN ಶೇಷನ್ ಅಂತ ಅದ್ಭುತವಾದಂಥ ವ್ಯಕ್ತಿತ್ವ ಕಟ್ಟಿಕೊಟ್ಟು ಹೋದಂಥ ಚುನಾವಣಾ ವ್ಯವಸ್ಥೆಯನ್ನು ನಾಶ ಮಾಡಿ ಇಡೀ